ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನನ್ನ ಮೊಬೈಲು ಮೊದಲು ನನ್ನ ಮೊಬೈಲ್ನ ಸೇವ್ ಮಾಡಬೇಕು. ಸತ್ಯ ಇದು ಯಾರ ಕೈಗೂ ಸಿಕ್ಕಿಲ್ಲ. ಇದೇ ನನ್ನ ಅಸ್ತ್ರ. ಇನ್ನು ಮುಂದೆ ವೀರು ಕತೆ ಮುಗಿತು. ಸರ್ ನಾವು ಸರ್ಕಾರ ಕಡೆಯಿಂದ ಬಂದಿದ್ದೀವಿ. ಮಿನಿಸ್ಟರ್ ಕೇಸ್ನ ತನಿಖೆ ಮಾಡೋದಕ್ಕೆ ನಮಗೆ ಒಪ್ಪಿಸಿದ್ದಾರೆ. ಅಂದರೆ ನೀವು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ SIT ಅವರು. ಇವತ್ತು ಮಿನಿಸ್ಟರ್ ತನಿಖೆ ಮಾಡಕ್ ಬಂದಿದ್ದೀವಿ. ನಮಸ್ಕಾರ, ಬನ್ನಿ. ನೀವು ಬರ್ತೀರೋ ಅನ್ನೋ ಮಾಹಿತಿನೇ ನನಗಿರ್ಲಿಲ್ಲ. ಇದ್ದಿದ್ರೆ ಕೆಲವು ಡಾಕ್ಯುಮೆಂಟ್ಸ್ಗಳನ್ನ ಮತ್ತೆ ಫೈಲ್ಸ್ಗಳನ್ನ ತರ ಕೇಳ್ತಿದ್ದೆ. ಪರವಾಗಿಲ್ಲ, ನಾವಿವತ್ತು ಮಿನಿಸ್ಟ್ರಿ ಸರ್ನ ಇನ್ವೆಸ್ಟಿಗೇಷನ್ ಮಾಡಕ್ ಬಂದಿದ್ದೀವಿ ಅಷ್ಟೇ. ಡಾಕ್ಯುಮೆಂಟ್ಸ್ನೆಲ್ಲ ಆಮೇಲೆ ನೋಡ್ತೀವಿ. ಒಳಗೆ ಬರ್ಬೋದಾ? ಪ್ಲೀಸ್ ಬನ್ನಿ. ಸುಬ್ಬು, ಏನೋ ಮಾಡೋದೀಗ? ಅಣ್ಣ ಏನಾದರೂ ರಾಜೀನಾಮೆ ಕೊಡೋ ಪರಿಸ್ಥಿತಿ ಬಂದ್ರೆ ಈ ಆಫೀಸರ್ಸ್ ಏನ್ ಪ್ರಶ್ನೆ ಕೇಳ್ತಾರೆ? ನೀವೇನು ಯೋಚನೆ ಮಾಡಬೇಡಿ ಸರ್. ಸತ್ಯ ನಮ್ಮ ಕಡೆನೇ ಇದೆ, ಸತ್ಯನೇ ಗೆಲ್ಲೋದು. ಆದ್ರೂ ಇವ್ರ ಹತ್ರ ಏನಾದ್ರು ಪರ್ಸನಲ್ ಮಾತಾಡ್ಲಾ? ಬೇಡ ಸರ್, ಆ ತಪ್ಪಂತೂ ಮಾಡೋಕ್ಕೆ ಹೋಗ್ಬೇಡಿ. ಯಜಮಾನರು ಸತ್ಯನ ಯಾವತ್ತೂ ಯಾರಿಂದನೂ ಮುಚ್ಚಿಟ್ಟಿಲ್ಲ. ಅವ್ರು ಏನೇ ಪ್ರಶ್ನೆ ಕೇಳ್ತಾರೋ ನ್ಯಾಯವಾಗಿ ಉತ್ತರ ಕೊಡೋಣ ಅಷ್ಟೇ. ಸರಿ, ನಾನು ಕತ್ಕೊಂಡ್ಬಿಡ್ತೀನಿ. ನಂದಿನಿ ಅಮ್ಮವ್ರು ಎಲ್ಲೋದ್ರು? ಅವ್ರಿಗೆ ಸಾಕ್ಷಿ ಸಿಕ್ತೋ ಇಲ್ವೋ ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ. ಏನಾಯ್ತೋ ಏನೋ. ಅಕಸ್ಮಾತ್ ಅವ್ರಿಗೆ ಸಾಕ್ಷಿ ಸಿಗ್ಲಿಲ್ಲ ಅಂದ್ರೆ ಯಜಮಾನ ಮೇಲಿರೋ ಆರೋಪ ಸಾಬೀತಾಗ್ಬಿಡುತ್ತೆ. ಸರ್, ನಿಮಗೆ ಕಾಫಿ, ತಿಂಡಿ, ಜ್ಯೂಸ್ ಏನಾದರೂ ತಂದ್ಕೊಡ್ಲಾ? ಮಿಸ್ಟರ್, ನೀವು ಯಾರು? ನಾನು ಮಿನಿಸ್ಟ್ರ್ PA, ಹಾಗೆ ಅವ್ರ ಅಳಿಯ ಕೂಡ. ಒಳ್ಳೇದು. ನೋಡಿ, ನಿಮಗೆ ಗೊತ್ತಿಲ್ಲದಿರೋದೇನಿಲ್ಲ. CM ಸಾಹೇಬ್ರ ಕಡೆಯಿಂದ ಆರ್ಡರ್ ಆಗಿದೆ. ಇವತ್ತು ತನಿಖೆ ನಡೆಯುತ್ತೆ. ತನಿಖೆ ನಡೀಬೇಕಾದ್ರೆ ಮಿನಿಸ್ಟರ್ ಸಾಹೇಬ್ರ ಕಡೆಯಿಂದ ಒಂದು ಸಣ್ಣ ದೋಷ ಇದೆ ಅಂತ ಗೊತ್ತಾದ್ರೂ ಅವರ ಅಧಿಕಾರ ಹೋಗುತ್ತೆ. ಕ್ಯಾಬಿನೆಟ್ ಅಲ್ಲಿ ಇಂಥವ್ರನ್ನ ಯಾಕೆ ಇಟ್ಕೊಂಡಿದ್ದೀರ ಅಂತ ಜಗಳ ಮಾಡ್ತಾರೆ. ಮಿನಿಸ್ಟರ್ ಸಾಹೇಬರು ರಾಜೀನಾಮೆ ಕೊಡಬೇಕಾಗತ್ತೆ. ಇದು ತುಂಬಾ ಸೀರಿಯಸ್ ವಿಷಯ. ನೀವು ದಯವಿಟ್ಟು ಅವ್ರನ್ನ ಕರೆದ್ರೆ ನಾವು ಇನ್ವೆಸ್ಟಿಗೇಷನ್ ಶುರು ಮಾಡ್ತೀವಿ. ಹಾಗೆ ತನಿಖೆ ಮುಗಿಯುವವರೆಗೂ ಯಾರು ಇಲ್ಲಿ ಬರಬಾರ್ದು, ಡಿಸ್ಟರ್ಬ್ ಮಾಡಬಾರ್ದು. ಸರಿ ಸರ್, ಹಾಗೆ ಆಗಲಿ. ನಾನು ಕರ್ಕೊಂಡು ಬರ್ತೀನಿ. ನೋಡ್ತಾರೆ, ಅವ್ನು ರಾಜೀನಾಮೆ ಕೊಡ್ತಿದ್ದಾಗೆ ಮನೇಲಿ ಮೂಲೆಯಲ್ಲಿ ಕುತ್ಕೊಂತಾನೆ. ಯಾವ ಪವರು ಇರಲ್ಲ. ಕರೆಕ್ಟಾಗಿ ಹೇಳ್ದೆ ಮಾಡಿ. ಇಷ್ಟು ದಿನ ಆ ವೀರು ಮಿನಿಸ್ಟರ್ ಆಗಿದ್ದ ಅಂತ ಒಂದು ಸ್ವಲ್ಪನಾದ್ರೂ ಮರ್ಯಾದೆ ಇತ್ತು. ಅವನೀಗ ರಿಸೈನ್ ಮಾಡಿದ್ರೆ ಯಾವ ಪವರು ಇರಲ್ಲ. ಆ ಶ್ರಾವಣಿ ಸುಬ್ಬು ಇವಳನ್ನ ನಿನ್ ತಲೆ ಕಟ್ಟಿದ್ರಲ್ಲ, ಇನ್ನ ಅವ್ರ ಆಟ ಆಗ್ಲಿ ಇವಳ ಆಟ ಆಗ್ಲಿ ಯಾರ ಆಟನೂ ನಡೆಯೋದಿಲ್ಲ.